ಇನ್ನು ವಿಮಾನ ದುರಂತದ ಬಳಿಕ 11A ಸೀಟ್ಗೆ ಭರ್ಜರಿ ಬೇಡಿಕೆ ಶುರುವಾಗ್ಬಿಟ್ಟಿದೆ. ಯಾಕೆ ಎಲ್ಲರೂ ಕೂಡ ನಾವು 11A ಸೀಟನ್ನ ಬುಕ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಪ್ರಯಾಣಿಕರು ದಿಢೀರ್ ಅಂತ ಈ ಸೀಟ್ಗೆ ಡಿಮ್ಯಾಂಡ್ ಮಾಡ್ತಾ ಇರುವುದಕ್ಕೆ ಕಾರಣ ಇಡೀ ವಿಮಾನ ದುರಂತದಲ್ಲಿ ಪವಾಡ ಸದೃಶವಾಗಿ ಬದುಕಿ ಬಂದಂತಹ ವಿಶ್ವಾಸ್ ಕುಮಾರ್ ರಮೇಶ್ ಆತ ಕುಳಿತಿದ್ದಂತಹ ಸೀಟ್ ಇದು ಅನ್ನುವಂತಹ ಕಾರಣಕ್ಕಾಗಿ ವಿಶ್ವಾಸ್ ಕುಮಾರ್ ರಮೇಶ್ ಇದೇ 11A ಸೀಟ್ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಹಾಗಾಗಿ ಮುಂದೆ ನಾವು ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಇದೇ ಸೀಟ್ನ ನಾವು ಬುಕ್ ಮಾಡ್ತೀವಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹಲವರು ಪೋಸ್ಟ್ಗಳನ್ನ ಹಾಕ್ತಿದ್ದಾರೆ. ನಮಗದೇ ಸೀಟ್ ಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಎಮರ್ಜೆನ್ಸಿ ಎಕ್ಸಿಟ್ ಬಳಿಯೇ ಈ ಸೀಟ್ ಇರುವಂತಹ ಕಾರಣಕ್ಕಾಗಿ ಇದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿರೋದು. ಆ ಸೀಟ್ ಯಾವ ಜಾಗದಲ್ಲಿ ಬರುತ್ತೆ ಅನ್ನೋದನ್ನ ಆ ಪಿಕ್ಚರ್ನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಈ ದುರಂತದಲ್ಲಿ ಪಾರಾಗಿರುವಂತಹ ವಿಮಾನದಲ್ಲಿದ್ದಂತಹ ಏಕೈಕ ಪ್ರಯಾಣಿಕ ವಿಶ್ವಾಸ್ ಕುಮಾರ್ ರಮೇಶ್ ಅವರ ವಿಜುವಲ್ಸ್ ನ ನೋಡ್ತಾ ಇದ್ದೀರಿ. ಸದ್ಯ ಸಿವಿಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಇಡೀ ದುರಂತದಲ್ಲಿ ಪವಾಡ ಅನ್ನೋ ರೀತಿ ಅವರು ಬಚಾವಾಗಿದ್ದಾರೆ. ಅವರು ಕುಳಿತಿದ್ದಂತಹ ಸೀಟ್ 11A. ಆ ಸೀಟ್ ನಲ್ಲಿ ಕೂತಿದ್ದಂತಹ ವಿಶ್ವಾಸ್ ಕುಮಾರ್ ರಮೇಶ್ ಅದರ ಪಕ್ಕದಲ್ಲೇ ಡೋರ್ ಇದ್ದಂತಹ ಕಾರಣಕ್ಕಾಗಿ ಬಚಾವಾಗೋದಕ್ಕೆ ಸಕ್ಸಸ್ ಆದ್ರು, ಜೀವವನ್ನ ಉಳಿಸ್ಕೊಂಡ್ರು. ಆ ಕಾರಣಕ್ಕಾಗಿನೇ ಈಗ ಈ ಸೀಟ್ಗೆ ದೊಡ್ಡ ಮಟ್ಟದಲ್ಲಿ ಬೇಡಿಕೆ ಹೆಚ್ಚಾಗಿದೆಯಂತೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಸತ್ತಾರ್ ರಕ್ಷಣಾ ವಿಶ್ಲೇಷಕ ಗಿರೀಶ್ ಲಿಂಗಣ್ಣ ಅವರನ್ನ ಮಾತನಾಡಿಸಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಈ ಸೀಟ್ ಬಗ್ಗೆ ಮಾತನಾಡಿಸಿದ್ದಾರೆ. ನೋಡೋಣ ಬನ್ನಿ. ಏರ್ಪೋರ್ಟ್ ಹತ್ರ ನಡೆದಂತಹ ವಿಮಾನ ದುರಂತದಲ್ಲಿ ವಿಮಾನದಲ್ಲಿದ್ದಂತಹ 241 ಮಂದಿ ಮೃತಪಟ್ಟರೆ ಒಬ್ಬರು ಮಾತ್ರ ಬದುಕುಳಿದಿದ್ದಾರೆ. ವಿಶ್ವಾಸ್ ಕುಮಾರ್ ರಮೇಶ್ ಮಾತ್ರ ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾರೆ. ಈ ಒಂದು ಘಟನೆಯ ಬೆನ್ನಲ್ಲೇ ಆತ ಕುಳಿತಿದ್ದಂತಹ 11A ಸೀಟ್ ಏನಿದೆ ಅದು ಕೂಡ ಟ್ರೆಂಡಿಂಗ್ ಆಗ್ತಿದೆ. ಅದರ ಜೊತೆಗೆ ಈ ಒಂದು ಸೀಟ್ ತುಂಬಾ ಸೇಫೆಸ್ಟ್ ಅನ್ನೋ ಮಾಹಿತಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗೆ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಎಲ್ಲ ದುರಂತದ ಸೀಕ್ರೆಟ್ ಅಡಗಿರುವಂತಹ ಬ್ಲಾಕ್ ಬಾಕ್ಸ್ ಏನಿದೆ ಅದರತ್ತ ಇದೀಗ ಎಲ್ಲರ ಚೆತ್ತನ್ನಿಟ್ಟಿದೆ. ಎಲ್ಲ ವಿಚಾರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಡಿಫೆನ್ಸ್ ಅನಲಿಸ್ಟ್ ಆಗಿರುವಂತಹ ಗಿರೀಶ್ ಲಿಂಗನ್ ಅವರಿದ್ದಾರೆ. ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಒಂದು ಕಡೆ ಈ ಒಂದು ದುರಂತದಲ್ಲಿ ಪವಾಡ ಅನ್ನುವಂತೆ ಒಬ್ರು ಸೇಫ್ ಆಗಿದ್ದಾರೆ. ಈ ಒಂದು ಡೆವಲಪ್ಮೆಂಟ್ ಮೇಲೆ ಆತ ಕುಳಿತದಂತಹ ಆ 11A ಸೀಟ್ ಏನಿದೆ ಅದು ಕೂಡ ಟ್ರೆಂಡಿಂಗ್ ಆಗ್ತಿದೆ. ನಾವು ನೆಕ್ಸ್ಟ್ ಟೈಮ್ ಅದೇ ಬುಕ್ ಮಾಡ್ತಿದ್ವಿ ಅಂತ ತುಂಬಾ ಜನ ಪ್ಯಾಸೆಂಜರ್ಸ್ ಸೋಷಿಯಲ್ ಮೀಡಿಯಾದ ಕೂಡ ಬರ್ಕೊಂಡಿದ್ದಾರೆ. ಹಾಗಾದ್ರೆ ಒಂದು ಸೀಟ್ ಎಷ್ಟು ತುಂಬಾ ಸೇಫ್ ಅಂತ ಅಂತಿದ್ದಾರೆ ಸರ್, ಅದ್ರ ಬಗ್ಗೆ ನೋಡಿ. ರಮೇಶ್ ಕುಮಾರ್ ಕೂತಿದ್ದಂಥ ಸೀಟ್ ಬಂದು 11A ಸೀಟು. ಅದು ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಪಕ್ಕ ಇದ್ದಿದ್ದಂಥ ಸೀಟು. ಸೊ ಅದು ಏನಾಯ್ತು, ಅದು ಬಿಸ್ನೆಸ್ ಕ್ಲಾಸ್ ಹಿಂದೆನೇ ಕೂತಿದ್ದು. ಸೊ ಬಿಸ್ನೆಸ್ ಕ್ಲಾಸ್ ಹಿಂದೆ ಎಮರ್ಜೆನ್ಸಿ ಡೋರ್ ಬರುತ್ತೆ, ಆ ಎಮರ್ಜೆನ್ಸಿ ಡೋರ್ ಹತ್ರನೇ ಕೂತಿದ್ದು. ಸೊ ಈ ಒಂದು ಬ್ಲಾಸ್ಟ್ ಆದಾಗ ಪ್ರಾಬಬ್ಲಿ ದ ಸ್ಟ್ರಕ್ಚರ್ ಇನ್ನೂ ಆ ಎಮರ್ಜೆನ್ಸಿ ಡೋರ್ ಇರೋ ಕಡೆ ಇನ್ನೂ ಡ್ಯಾಮೇಜ್ ಆಗಿರಲಿಲ್ಲ. ಸೊ ಅದರಿಂದ ಅವನು ಅಲ್ಲಿಂದ ಜಂಪ್ ಆಗಿದ್ದಾನೆ ಆ ಎಮರ್ಜೆನ್ಸಿ ಡೋರ್ ಎಕ್ಸಿಟಿಂದ. ಯೂಶಲಿ ಏನಾಗುತ್ತೆ ಅಂದರೆ ಎಮರ್ಜೆನ್ಸಿ ಡೋರ್ ಇರುವಂಥ ಜಾಗದಲ್ಲಿ ಒಂದು 4-5 ಸೀಟ್ ಹಿಂದೆ ಜನ ಬದುಕುಳಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಅವ್ರಿಗೊಂದು ಔಟ್ಲೆಟ್ ಸಿಗುತ್ತೆ ಜಂಪ್ ಆಗೋಕ್ಕೋ ಎಸ್ಕೇಪ್ ಆಗೋಕ್ಕೋ. ದೂರ ಇದ್ದರೆ ಆ ಎಮರ್ಜೆನ್ಸಿ ಡೋರ್ ರೀಚ್ ಆಗೋಕ್ಕೆ ಕಷ್ಟ ಆಗುತ್ತೆ. ಎಮರ್ಜೆನ್ಸಿ ಡೋರ್ ಹತ್ರನೇ ಕೂತ್ಕೊಂಡಿದ್ನಲ್ಲ ಇನ್ನು. ಸೊ ಈ ಹ್ಯಾಸ್ ಓಪನ್ ದ ಎಮರ್ಜೆನ್ಸಿ ಡೋರ್ ಆ್ಯಂಡ್ ಈ ಹ್ಯಾಸ್ ಜಂಪ್ಡ್ ಔಟ್ ಅಷ್ಟೇ. ಅದು ಬಿಟ್ಟರೆ ಬೇರೆ ಲಕ್ಕು ಆ ಥರ ಏನೂ ಇಲ್ಲ. ಬಟ್ ಇಟ್ ವಾಸ್ ಎ ಲಕ್. ಬಟ್ ಅವನು ಈ ಹ್ಯಾಸ್ ಟೇಕನ್ ಎ ವೆರಿ ಕ್ಲೆವರ್ ಡಿಸಿಷನ್. ಆ ಒಂದು ಸಿಚುಯೇಷನಲ್ಲಿ, ಆ ಒಂದು ಬರ್ನಿಂಗ್ ಸಿಚುಯೇಷನಲ್ಲಿ ಆ ಡೋರ್ ಓಪನ್ ಮಾಡ್ಕೊಂಡು ಜಂಪ್ ಮಾಡಿರೋದು ನಿಜವಾಗ್ಲೂ ಅದೊಂದು ವಿ ಶುಡ್ ಸೇ ಈ ವಾಸ್ ವೆರಿ ಬ್ರೇವ್ ಆ್ಯಂಡ್ ವೆರಿ ಇಮಿಡಿಯೇಟ್ ಡಿಸಿಷನ್ ಈ ಹ್ಯಾಸ್ ಟೇಕನ್, ಆ ಥರ ಹೇಳ್ಬೋದು. ಸೊ ಅಲ್ಲಿ ಕೂತಿದ್ರೇ ಬದುಕ್ಬಿಡ್ತಿದ್ರು ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ. ಸಿನ್ಸ್ ಈ ಟುಕ್ ದ ಡಿಸಿಷನ್ ಆಫ್ ಓಪನಿಂಗ್ ದ ಎಮರ್ಜೆನ್ಸಿ ಡೋರಿಂದ ಜಂಪ್ ಆಗಿ ಬದುಕುಳಿದಿದ್ದಾನೆ. ಸೊ ನಾನು ಹೇಳಿದ್ನಲ್ಲ, 4 ರಿಂದ 5 ಸೀಟ್ ಹಿಂದೆ ಯಾವ್ದು ಎಮರ್ಜೆನ್ಸಿ ಡೋರ್ ಹಿಂದೆ ಇರುತ್ತೋ ಅಲ್ಲಿ ಬದುಕುಳಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಪ್ರೊವೈಡೆಡ್ ನೀವು ತಲೆ ಓಡಿಸಿ ಆ ಡೋರ್ನ ಓಪನ್ ಮಾಡಿ ಜಂಪ್ ಆಗಿರಬೇಕು. ಇವಿಷ್ಟು ರಕ್ಷಣಾ ವಿಶ್ಲೇಷಕರಾಗಿರುವಂತಹ ಗಿರೀಶ್ ಲಿಂಗನ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.